ಫ್ರೆಂಡ್ಸ್, ಇವತ್ತು ನಾನು ಸ್ಲೀವ್ನ ಕಟ್ ಮಾಡೋದು ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಸ್ಲೀವ್ ಕಟ್ ಮಾಡೋದಕ್ಕೆ ನಾನು ಹೇಳ್ತೀನಿ ನೋಡಿ. ಇವಾಗ ತುಂಬ ಜನ ಏನು ಮಾಡ್ತಾರೆ, ಈ ಥರ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಲೆಂತ್ ಕಮ್ಮಿ ಬಂದರೆ ಇಲ್ಲಿ ಜಾಯಿಂಟ್ ಕೊಡ್ತೀವಿ ನಾವು. ಅಂದರೆ ತುಂಬ ಜನ ಕೊಡ್ತಾರೆ. ನಾನು ಇಲ್ಲಿ ಕೊಡೋದಕ್ಕೆ ಹೋಗಲ್ಲ. ಯಾಕೆಂದರೆ ಬ್ಲೌಸ್ ಪೀಸಲ್ಲೂ ಬಟ್ಟೆ ಚಿಕ್ಕದಿರುತ್ತೆ, ಲೈನಿಂಗು ಚಿಕ್ಕದಾಗಿ ನಾವು ಟಾಪ್ ಸೈಡು ಹೊಲಿಗೆ ಹಾಕಬೇಕು, ಇನ್ಸೈಡು ಹೊಲಿಗೆ ಹಾಕಬೇಕು ಅಂದರೆ ಬಿಚ್ಕೋಬೇಕಾದ್ರೆ ಬ್ಲೌಸು ಟೈಟ್ ಆದಾಗ ಕಸ್ಟಮರ್ಗೆ ಕನ್ಫ್ಯೂಸ್ ಆಗುತ್ತೆ. ಅದರಿಂದ ನಾನು ಇಲ್ಲಿ ಯಾವುದೇ ಕಾರಣಕ್ಕೂ ಜಾಯಿಂಟ್ ಕೊಡೋಕ್ಕೆ ಹೋಗಲ್ಲ. ಲೈನಿಂಗ್ ಬಟ್ಟೆನ ನಾನು ಎಕ್ಸ್ಟ್ರಾನೇ ತರ್ತೀನಿ. ಏನು ಅಂತಂದರೆ ಇವಾಗ ಬ್ಲೌಸ್ ಪೀಸಲ್ಲಿ ಲೆಂತ್ ಕಮ್ಮಿ ಬರುತ್ತಲ್ವಾ, ಲೆಂತ್ ಕಮ್ಮಿ ಬರೋದಕ್ಕೆ ಏನು ಮಾಡ್ತೀನಿ ನೋಡಿ, ಈ ಥರ ಒಂದು 3 ಇಂಚ್ದು ಬಟ್ಟೆ ಕಟ್ ಮಾಡ್ಕೊಂಡು ಇಲ್ಲಿ ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ. ಇಲ್ಲಿ ನಾವು ಅಟ್ಯಾಚ್ ಮಾಡೋದ್ರಿಂದ ಲೈನಿಂಗಲ್ಲಿ ಯಾವುದೇ ರೀತಿ ಕನ್ಫ್ಯೂಸು ಆಗೋಲ್ಲ ಕಸ್ಟಮರ್ಗೆ, ನಮಗೂ ಕಷ್ಟ ಆಗೋಲ್ಲ. ಯಾವ ಥರ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಇದು 2 ಬ್ಲೌಸ್ ಪೀಸ್ಗೂ ಕಟ್ ಮಾಡ್ಕೊಂಡಿರೋದು. ಒಂದು 10 ತೊಗೊಂಬಂದಿದೆ. ಇವರು 40 ಎದೆ ಸುತ್ತಳತೆಯ ಬ್ಲೌಸ್ ಪೀಸ್ ಇತ್ತು. ನಾನು ಯಾವ ಥರ ಇದನ್ನು ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತೀನಿ ನೋಡಿ ಫ್ರೆಂಡ್ಸ್. ನೀವು ಯಾರೇ ಹೊಸ್ದಾಗೆಲ್ಲ ಟೈಲರಿಂಗ್ ಆಗ್ತಾಯಿದ್ರೆ ನೋಡಿ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋನ. ಮಧ್ಯದಲ್ಲಿ ಸ್ಕಿಪ್ ಮಾಡಿದೆ ಹೆಂಡೋರ್ಗೂ ನೋಡಿ ವಿಡಿಯೋನ, ನಿಮಗೆ ಅರ್ಥ ಆಗುತ್ತೆ ನಾನು ಏನು ಹೇಳ್ತೀನಿ ಅಂತ ಅಂದ್ಬಿಟ್ಟು. ಮಧ್ಯದಲ್ಲೇ ಕಟ್ ಮಾಡಿದ್ರೆ ಯಾವುದೂ ಗೊತ್ತಾಗೋದಿಲ್ಲ. ಈ ಥರ ಒಂದು 3 ಇಂಚ್ದು 4 ಇಂಚ್ದು ಪಟ್ಟಿ ಪೀಸ್ ಕಟ್ ಮಾಡ್ಕೊಬಿಡಿ. ಕಟ್ ಮಾಡ್ಕೊಬಿಟ್ಟು ಈ ಥರ ಅಟ್ಯಾಚ್ ಮಾಡ್ಕೊಬಿಟ್ಟು ನೋಡಿ, ಈ ಥರ ಟರ್ನ್ ಮಾಡ್ಕೊಂಡು ಇವಾಗ ಏನು ಬರುತ್ತೆ ನೋಡಿ, ಇಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀವಲ್ವಾ, ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನೋಡಿ ಈ ಕಚ್ಚನ ಹಿಂಗೆ ಬಾಟಮ್ ಕಡೆಗೆ ಬರಬೇಕು. ಇಲ್ಲಿ 3 ಇಂಚ್ದು ಪಟ್ಟಿ ಏನು ಕಟ್ ಮಾಡಿದ್ದೀವೋ ಆ ಕಡೆಗೆ ಒಳಗಡೆ ಕಚ್ಚನ ಟರ್ನ್ ಮಾಡ್ಕೊಂಡು ಆ ಪೀಸ್ ಮೇಲೆ ಕಿನಾರಿ ಹಾಕ್ಕೊಳ್ಳಿ. ಆಯಿತಾ? ಇದರಲ್ಲಿ ನಿಮಗೂ ಕನ್ಫ್ಯೂಸ್ ಆಗಲ್ಲ, ನಿಮಗೂ ಕಷ್ಟ ಆಗೋದಿಲ್ಲ. ಬ್ಲೌಸ್ಗೆ ಜಾಯಿಂಟ್ ಅವಶ್ಯಕತೆ ಇಲ್ಲ. ಈ ಬ್ಲೌಸ್ ಪೀಸಲ್ಲಿ 1 ಮೀಟ್ರ್ ಬಟ್ಟೆ ಬಂದಿದೆ. ಆಗಿರೋದ್ರಿಂದ ಉದ್ದ ಬರುತ್ತೆ. ಆದರೆ ಏನು ಅಂದರೆ ಜೈಂಟ್ ಕೊಡಲೇಬೇಕಾಗತ್ತೆ. ನಾವು ಟಾಪ್ ಸೈಡ್ ಮುಂದೆ ಜೈಂಟ್ ಕೊಡಲೇಬೇಕಾಗತ್ತೆ. ಅದರಿಂದ ಆದಷ್ಟು ನೀವು ಕೈಯಲ್ಲಿ ಆರ್ಮೋಲ್ ಶೇಪಲ್ಲಿ ಜೈಂಟ್ ಕೊಡೋದನ್ನ ಕಮ್ಮಿ ಮಾಡಿ. ಆರ್ಮೋಲಲ್ಲಿ ಕಮ್ಮಿ ಮಾಡಿ. ಈ ಥರ 2 ಪಟ್ಟಿ ನಾನು ಅಟ್ಯಾಚ್ ಮಾಡಿಕೊಂಡೆ. ಇದು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಇವಾಗ ಇರೋದು ನಾವು ಸ್ಲೀವು ನಮಗೆ ಆಪೋಸಿಟ್ ಬರಲೇಬೇಕು. ಇದು ಸೀದಾ ಹಾಕ್ಕೊಂಡಿದ್ದೀನಾ ಅಂದರೆ ಕಚ್ಚಾ ನಾವು ಫೋಲ್ಡಿಂಗ್ ಮಾಡಿರೋ ಕಚ್ಚಾ ಒಳಗಡೆ ಹೋಗಿದೆ ನೋಡಿ, ಒಳಗಡೆ ಹೋಗಿದೆ. ಇದು ಸೀದಾ ಇದೆ. ಇನ್ನೊಂದು ಸ್ಲೀವ್ನ ನಾವು ಹಾಕ್ಕೋಬೇಕಾದ್ರೆ ನೋಡಿ, ಈ ಕಚ್ಚಾ ಮೇಲ್ಗಡೆ ಬರಬೇಕು, ಇಲ್ಲೂ ಸೀದಾ ಬರಬೇಕು, ಇಲ್ಲೂ ಸೀದಾ, ಇಲ್ಲೂ ಸೀದಾ. ಈ ಥರ ಹಾಕಿ ನಾವು ಬಟ್ಟೆನ ಈ ಥರ ಹಾಕಿ ಬ್ಲೌಸ್ ಪೀಸ್ನ ನೀವು ಯಾರು ಹೊಸ್ದಾಗಿಲ್ಲ ನೋಡ್ತಾ ಇದ್ದೀರಾ ಅವ್ರಿಗೋಸ್ಕರನೇ ನಾನು ವೀಡಿಯೋ ಮಾಡ್ತಾ ಇರೋದು. ನೋಡಿಬಿಟ್ಟು ಸ್ವಲ್ಪ ನೀವು ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಎಷ್ಟು ಹೆಚ್ಚು. ನೋಡಿ ಈ ಥರ ಹಾಕ್ಕೊಬಿಟ್ಟು ಇಲ್ಲೂ ಉಲ್ಟಾ, ಇಲ್ಲೂ ಉಲ್ಟಾ. ಈ ಟಾಪ್ ಸೈಡ್ ಏನಿದೆ ಇದೆ ಅದು ಎರಡೂ ಹಿಂಗೆ ಆಪೋಸಿಟಲ್ಲೇ ಬರಬೇಕು. ಇದನ್ನು ಡಬಲ್ ಫೋಲ್ಡಿಂಗ್ ಮಾಡ್ಕೋಬೇಕು. ಸ್ಲೀವ್ದು ಏನು ಮೆಜರ್ಮೆಂಟ್ ಇದೆ ಇದು ನೋಡಿ. ಈ ಥರ ಬಾಟಮಲ್ಲಿ ಒಂದು ಸ್ಟ್ರೈಟ್ ಲೈನ್ ಎಳ್ಕೊಂಡು ನಮಗೆ ಸಮ ಬರಬೇಕಲ್ಲ, ಅದನ್ನು ಕಟ್ ಮಾಡ್ಕೊಳ್ಳಿ. ನಾವು 3 ಇಂಚ್ದು ಪೀಸ್ ಏನು ಕಟ್ ಮಾಡಿಬಿಟ್ಟು ನಾವು ಜಾಯಿಂಟ್ ಮಾಡ್ಕೊಂಡಿದ್ವೋ ಅದು ಬಾಟಮ್ಗೆ ಬರಬೇಕು. ಕಟ್ ಮಾಡ್ಕೊಬಿಟ್ಟು 1/2 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಳಿ. ಒಂದು ಫ್ರೆಂಡ್ಸ್, ಇವ್ರಿಗೆ ರೆಡಿ ಉದ್ದ ಬಂದು 9.5 ಇದೆ. 9.5ಗೆ ಇಲ್ಲೊಂದು ಲೈನ್ ಹಾಕೋಣ. ಸ್ಲೀವ್ದು ಏನು ಅಗಲ ಇದೆ ಅದನ್ನು ಇದು ಮಾಡ್ಕೊಳೋಣ. ತುಂಬ ಈಸಿ, ಹಿಂಗೆ ತಲೆನೇ ಕೆಡ್ಸ್ಕೊಳಂಗಿಲ್ಲ. 6 ಇಂಚ್ ಬರ್ತಿದೆ ಆಯಿತಾ. 6 ಇಂಚ್ಗೆ ಒಂದು ಲೈನ್ ಹಾಕೋಣ. ಮತ್ತು ಸ್ಲೀವ್ನ ಇಲ್ಲಿ ಇಟ್ಕೊಂಡು ಈ ಥರ ಇಲ್ಲಿ ಥರ ಇಟ್ಕೊಳ್ಳಿ. ಇಲ್ಲಿ ಒಂದೇ ಸಮಕ್ಕೆ ಹಾಕ್ಕೊಂಡು ಇಲ್ಲೇನಿದೆ ಈ ಥರ ಅಗಲ ಮಾಡಿಬಿಟ್ಟು ಆರ್ಮೋಲ್ ಏನು ಬರ್ತಿದೆ ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಬಿಡೋಣ. ಒಂದು ಮಾರ್ಕ್ ಹಾಕ್ಕೊಂಡು ಇದು ಮಾಡೋಣ. ಇವರಿಗೆ ಪೂರ್ತಿ ಲೆಂತ್ ಏನು ಬರ್ತಿದೆ ಅಂತ ಅಂದರೆ 3.5 ಬರ್ತಿದೆ ಫ್ರೆಂಡ್ಸ್. ಆಯಿತಾ? 3.5ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಇಲ್ಲೂ ಅದೇ 3.5ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಅದನ್ನು ಸ್ಟ್ರೈಟು ಒಂದು ಲೈನು ಎಳ್ಕೊಳ್ಳೋಣ.
ಸ್ಲೀವ್ ತುಂಬ ಈಸಿಯಾಗಿ ಇವಾಗ ಕಟ್ಟಿಂಗ್ ಮಾಡ್ಬೋದು. ನಮ್ಗೆ ಈ ಥರ ಸ್ಕೇಲ್ ಇರೋದ್ರಿಂದ ಯಾವುದೇ ರೀತಿ ಕಷ್ಟ ಇಲ್ಲ. ಇವ್ರಿಗೆ 40 ಸುತ್ತಳತೆಯ 40 ಸೈಜ್ದ ಇದು ಬ್ಲೌಸ್ ಕಟ್ಟಿಂಗ್ ಆಗಿರೋದ್ರಿಂದ ಇಲ್ಲಿ ನೋಡಿ, ನಾನು ಸ್ಲೀವ್ಗೆ ಅಗಲ ಮೆಜರ್ಮೆಂಟು ಇಷ್ಟು ತಗೊಳ್ಳಿ. 40 ಆಗಿರೋದ್ರಿಂದ ನಾವು ಇಲ್ಲಿ 10 ಇಂಚು ತೊಗೊಳ್ತಾ ಇದ್ದೀವಿ. ಸರಿನಾ? 40 ಎದ್ದೆ ಸುತ್ತಳತೆಯ ಬ್ಲೌಸು ಮೆಜರ್ಮೆಂಟ್ಗೆ ನಾವು ಸ್ಲೀವ್ದು ಅಗಲ ಬಂದು 10 ಇಂಚು ತೊಗೋಬೇಕಾಗತ್ತೆ, ಕಚ್ಚನೂ ಸೇರಿಸಿ. ಆಯಿತಾ? ಇವರಿಗೆ ಆರ್ಮೋಲು ಲೂಸ್ ಬಂದು 8.75 ಇದೆ. ಇಲ್ಲೊಂದು ಅರ್ಧ ಇಂಚ್ಗೆ ನಾವು ಅಟ್ಯಾಚ್ ಮಾಡ್ತೀವಲ್ವ, ಅದಕ್ಕೆ ಇಲ್ಲೊಂದು ಮಾರ್ಕ್ ಹಾಕ್ಕೊಂಡ್ಬಿಡೋಣ. 9.25 ಸ್ಲೀವು, ಇದು ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚು. ಇವಾಗ ಇಲ್ಲಿಂದ 8.75ಗೆ ಅವ್ರದ್ದು 8.75 ಬರ್ತಿದೆ ಆರ್ಮಲ್ ಶೇಪು ನೋಡಿ. ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ, ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ ಇಲ್ಲಿಗೊಂದು ಮಾರ್ಕು. ಸರಿನಾ? ನೋಡಿ, ಇಲ್ಲಿ 2 ಇಂಚು, 2 ಇಂಚಲ್ಲಿ ಯಾರೂ ಹೇಳೋದಿಲ್ಲ ಫ್ರೆಂಡ್ಸ್. ನಾವು ಯಾವ ಸೈಜ್ಗೆ ಎಷ್ಟು ಇಂಚು ಸ್ಲೀವ್ ಕಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಯಾರೂ ಹೇಳೋದಿಲ್ಲ, ನಾನೇ ಹೇಳ್ತಾ ಇರೋದು. ನಾನು ತುಂಬ ವಿಡಿಯೋಗಳನ್ನ ನೋಡಿದ್ದೀನಿ. ಆಯಿತಾ? ಈ ಮೆಜರ್ಮೆಂಟಲ್ಲಿ ನಾವು ಕಟ್ ಮಾಡಿಕೊಂಡ್ರೆ ಹೊಸಬ್ರಿಗೆ ಗೊತ್ತೇ ಆಗೋದಿಲ್ಲ, ಕನ್ಫ್ಯೂಸ್ ಆಗೋಗುತ್ತೆ. ಸ್ಲೀವ್ ದೊಡ್ಡದು ಚಿಕ್ಕದು ಈ ಥರ ಎಲ್ಲ ಬರ್ತಿರುತ್ತೆ. ಅದರಿಂದ ನೋಡಿ, ಇಷ್ಟೇ ಮೆಜರ್ಮೆಂಟು ಅಂತ ಅನ್ನೋದು ಇದೆ. ಆಯಿತಾ? 40 ಸೈಜು ಬ್ಲೌಸ್ಗೆ ಸ್ಲೀವ್ದು ಬಂದು ಅಗಲ ನಾವು 10 ಇಂಚು ತೊಗೋಬೇಕು. ಕಚ್ಚನೂ ಸೇರಿಸಿ ಕಚ್ಚಾ ಬಿಟ್ಟು ಹೇಳ್ತಾ ಇರೋದು ನಾನು. 40 ಸೈಜ್ ಎದೆ ಸುತ್ತಳತೆಗೆ ನಾವು 1.5 ಇಂಚ್ ಇಕ್ಕೊಂಡ್ರೆ ನೀವು 1/2 ಇಂಚ್ ಕಮ್ಮಿ ಮಾಡಬೇಕಾಗತ್ತೆ. 2 ಇಂಚ್ ಇಕ್ಕೊಂಡ್ರೆ ಇಲ್ಲಿ 40 ಇಕ್ಬೇಕಾಗತ್ತೆ. ಬಾಡಿ ಮೆಜರ್ಮೆಂಟಲ್ಲಿ 40 ಎದೆ ಸುತ್ತಳತೆಗೆ 40 ಇಂಚ್ ಇರುತ್ತೆ, ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡು 42 ಇಂಚು ಅಂದರೆ ಅಗಲ 12 ಇಂಚು. ಬಾಡಿ ಮೆಜರ್ಮೆಂಟಲ್ಲಿ ನಾವು ಬ್ಲೌಸ್ ಕಟ್ ಮಾಡೋಕ್ಕೆ ಈ ಥರ ಫೋಲ್ಡಿಂಗ್ ಮಾಡ್ಕೊಂಡಾಗ ಡಬಲ್ ಫೋಲ್ಡಿಂಗಲ್ಲಿ 12 ಇಂಚು ತೊಗೊಂಡಿರ್ತೀವಲ್ವ, ಆ ಮೆಜರ್ಮೆಂಟ್ಗೆ ನಾವು ಸ್ಲೀವು 2 ಇಂಚು ಲೆಸ್ ಮಾಡ್ಕೊಂಡು 12 ಇಂಚು ಮಾರ್ಜಿನು ಸೇರಿಸಿ 12 ಇಂಚು ತೊಗೊಂಡಿರ್ತೀವಲ್ವ, ಅದಕ್ಕೆ ನಾವು ಎಷ್ಟು 2 ಇಂಚ್ ಕಮ್ಮಿ ಮಾಡಿ ಸ್ಲೀವ್ ಅಗಲ 10 ಇಂಚು ತೊಗೋಬೇಕಾಗತ್ತೆ. ಸರಿನಾ? ಈ ಮೆಜರ್ಮೆಂಟಲ್ಲೇ ನಾನು ತೊಗೊಂಡಿರೋದು ಇಷ್ಟ ಆಯಿತು. ಇವಾಗ ಇಲ್ಲಿ 6 ಇಂಚ್ ಬಂದಿತ್ತಲ್ಲ ಬಾಟಮಲ್ಲಿ ಸ್ಲೀವ್ಗೆ, ಅಲ್ಲಿ ಒಂದು ಲೈನ್ ಎಳ್ಕೊಳ್ಳೋಣ. ಅದರಿಂದ ಪಕ್ಕದಲ್ಲಿ ನಾನು 1.25 ಇಂಚ್ ಬಿಡ್ತೀನಿ ಅಷ್ಟೇ, ಜಾಸ್ತಿ ಬಿಡೋಲ್ಲ. ಅದಕ್ಕೊಂದು ಮಾರ್ಕ್ ಹಾಕ್ಕೊಳ್ಳೋಣ. ಈಗ ಅಗಲ ಬಂದು ನಮ್ಗೆ 10 ಇಂಚು ನಾನು ಸ್ಲೀವ್ ತೊಗೊಂಡಿರೋದು. 12 ಇಂಚ್ ಆಗಿರೋದ್ರಿಂದ 10 ಇಂಚ್ ತೊಗೊಂಡಿದ್ದೀನಿ. 11 ಇಂಚ್ ತೊಗೊಂಡ್ರೆ 9 ಇಂಚ್ ತೊಗೊಳ್ತೀನಿ, ಆ ಥರ ಇರುತ್ತೆ. ಇವಾಗ ಇಲ್ಲಿ 2 ಇಂಚ್ಗೆ ಒಂದು ಮಾರ್ಕು, 1 ಇಂಚ್ಗೊಂದು, 2 ಇಂಚ್ಗೊಂದು, ಆ ಥರ ಇರುತ್ತಲ್ವ. ನೋಡಿ, ಈ ಸ್ಕೇಲ್ನ ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡು ಇಲ್ಲಿ 1 ಇಂಚ್ದೊಂದು ಮಾರ್ಕ್ ಇದೆ, 2 ಇಂಚ್ದೊಂದು ಮಾರ್ಕ್ ಇದೆ. ಆ 2 ಮಧ್ಯದಿಂದ ನೋಡಿ, ಈ ಸ್ಕೇಲ್ನ ಈ ಮಾರ್ಕಿಂದ ಒಂದು ದಾರ ಕೆಳಗಡಿಕಾದಂಗೆ ಮಾಡ್ಕೊಳ್ಳಿ ನೀವು. ಆಯಿತಾ? ಈ ಥರ ಮಾಡ್ಕೊಂಡು ಇದು ಫಸ್ಟ್ ಮಾರ್ಕ್ ಆಯಿತು. ಆಮೇಲೆ ಈ ಸ್ಕೇಲ್ನ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಎಳ್ಕೊಂಡು ನೋಡಿ, ಈ ಸ್ಕೇಲ್ನ ಇಲ್ಲಿ ಇಟ್ಕೊಂಡು ಒಂದು ದಾರ ಮಾರ್ಕ್ ಕಾಣಬೇಕು. ನಾವು ಮಾರ್ಕಿಂಗ್ ಚೆಕ್ಕಲ್ಲಿ ಏನು ಮಾರ್ಕ್ ಹಾಕಿದ್ದೀವೋ ಆ ಮಾರ್ಕ್ ಕಾಣಬೇಕು. ಆ ಥರ ಮಾಡ್ಕೊಂಡು ಈ ಸ್ಕೇಲ್ನ ಸ್ವಲ್ಪ ಮುಂದಕ್ಕೆ ಎಳ್ಕೊಳ್ಳಿ. ಇಲ್ಲಿ 1 ಇಂಚ್ಗೆ ಅಂತ ಏನು ಮಾರ್ಕ್ ಹಾಕಿದೋ ನೋಡಿ, ಆ ಮಾರ್ಕಿಂದನೇ ಸ್ಟಾರ್ಟ್ ಮಾಡಬೇಕು. ಮಾರ್ಕಿಂದನೇ ಸ್ಟಾರ್ಟ್ ಮಾಡಿ ನೋಡಿ, ಈ ಥರ ಫಸ್ಟ್ನೇ ಮಾರ್ಕು 2ನೇ ಮಾರ್ಕು ನಮಗೆ 1/2 ಇಂಚು ಡಿಫ್ರೆನ್ಸ್ ಇರಬೇಕು. ಸರಿನಾ? ನೋಡಿ, ಅರ್ಧ ಇಂಚು ಬಂದಿದೆ. ಈ ಥರ ಮಾಡ್ಕೊಂಡು ಇದಿಷ್ಟೇ ಸ್ಲೀವ್ದು ಇಷ್ಟೇ ಫ್ರೆಂಡ್ಸ್. ಇವಾಗ ಇದನ್ನ ನೋಡಿ ಫ್ರೆಂಡ್ಸ್, ಇವಾಗ ಮಾರ್ಕ್ ಆಯ್ತಲ್ವ. ನಾವು ಇದೇನು 1 ಇಂಚು 2 ಇಂಚ್ದು ಮಾರ್ಕಿಂದ ಮಧ್ಯದಲ್ಲಿ ಇದು ಮಾಡಿದ್ವಲ್ಲ, ಅಲ್ಲಿಗೆ ನೋಡಿ ಈ ಥರ ಈಗ ಕಟ್ ಮಾಡ್ಕೊಳ್ಳಿ. ಇದು ಎಕ್ಸ್ಟ್ರಾ ಮಾರ್ಜಿನು. ನಾನು ಕಂಕ್ಲಲ್ಲಿ ಯಾವುದೇ ಕಾರಣಕ್ಕೂ ನಾನು ಜೈಂಟ್ ಹಾಕಲ್ಲ ಬಟ್ಟೆನ. ಸರಿನಾ? ನೋಡಿ, ಇಲ್ಲೂ 2 ಕಡೆಗೂ ಸೇರಿಸಿ ಇದು ನ್ಯಾಚ್ ಹಾಕ್ಕೊಳ್ಳಿ, ಮತ್ತು ಇಲ್ಲೊಂದು ನ್ಯಾಚ್ ಹಾಕ್ಕೊಬಿಡಿ. ಈ ಥರ ಅಗಲ ಓಪನ್ ಮಾಡ್ಕೊಂಡು ನಾನು ತುಂಬ ಕ್ಲಿಯರಾಗಿ ಸ್ಲೀವ್ ಕಟ್ಟಿಂಗು ಯಾವ ಥರ ಜೈಂಟ್ ಕೊಟ್ಬಿಟ್ಟು ಕಟ್ಟಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ನಿಮಗೆ ಹೇಳ್ಕೊಂಡು ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ
ಲೀಫ್ ಶೇಪಲ್ಲೇ ಬರಬೇಕು. ನೋಡಿ ಹೆಂಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು, ಸರಿನಾ? ಹಿಂಗೆ ಬರಬೇಕು ಶೇಪು ನಮಗೆ ಸ್ಲೀವ್ ಕಟ್ ಮಾಡಿದಾಗ ಈ ಥರ ಶೇಪ್ ಬರಬೇಕು. ಆವಾಗ ನೋಡಿ ಫ್ರಂಟ್ ನ್ಯಾಚ್ ಇದು ನಾವು ಫ್ರಂಟ್ ಪಟ್ಟಿ ಏನು ಬರುತ್ತೆ ಕಾಜಾ ಪಟ್ಟಿ ಬಟನ್ ಪಟ್ಟಿ ಆಪೋಸಿಟ್ ನಾವು ನೋಡಿಕೊಂಡೇ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಬ್ಲೌಸ್ ಪೀಸಲ್ಲಿ ಇಲ್ಲಷ್ಟೇ ನಮಗೆ ಬಂದೈತೆ, ಇಲ್ಲಿ ಫೋಲ್ಡಿಂಗ್ ಆಗಿ ಈ ಥರ ಬರುತ್ತೆ. ಇಲ್ಲಿ ಏನು ಕನ್ಫ್ಯೂಸ್ ಆಗಲ್ಲ ನಿಮಗೆ ಆಗಲಿ ಫ್ರೆಂಡ್ಸ್. ನೋಡಿ ಇವಾಗ ಬ್ಲೌಸ್ ಪೀಸ್ ಇಷ್ಟಿದೆ, ನಮಗೆ ಸ್ಲೀವ್ದು ಬಂದು ಸ್ಯಾರಿಲಿ ಬಂದಿರೋದು ಬ್ಲೌಸ್ ಪೀಸು ಇದು ಇಷ್ಟು ಚಿಕ್ಕದಿದೆ. ಇದಕ್ಕೆ ಯಾವ ಥರ ಜಾಯಿಂಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ನೋಡಿ. ಎರಡು ಬಟ್ಟೆಗೆ ಸಮ ತಗೊಳ್ಳಿ, ಬಟ್ಟೆ ಎರಡು ಸ್ಲೀವ್ಗೆ ಈಕ್ವಲಾಗೆ ನಾವು ಬಟ್ಟೆನ ಕಟ್ ಮಾಡ್ಕೊಬಿಡಿ ಸಪ್ರೇಟಾಗಿ. ಈ ಥರ ಸೀರೆ ಬಟ್ಟೆ ಹಿಂಗೆ ಜಾಯಿಂಟ್ ಇರುತ್ತಲ್ವ, ಎರಡು ಸೀರೆಗೂ ಬೇಕು, ಎರಡು ಸ್ಲೀವ್ಗೂ ನಾವು ಜಾಯಿಂಟ್ ಕೊಡಲೇಬೇಕು. ನೋಡಿ ಇದೊಂದು ಸ್ಲೀವ್ಗಾಗತ್ತೆ, ಇದೊಂದು ಸ್ಲೀವ್ಗಾಗತ್ತೆ. ಈ ಥರ ಸ್ಲೀವ್ನ ಸೀದಾ ಇಟ್ಕೊಳ್ಳಿ. ಸ್ಲೀವ್ನ ಸೀದಾ ಇಟ್ಕೊಂಡು ಇವಾಗ ನಾವು ಇದೇನಿದೆ ಲೈನಿಂಗ್ದು ಬ್ಲೌಸ್ ಪೀಸು ಇದನ್ನ ಉಲ್ಟಾ ಹಾಕ್ಕೋಬೇಕು, ಸರಿನಾ? ಉಲ್ಟಾ ಹಾಕ್ಕೊಳ್ಳಿ. ಬಾಟಮಲ್ಲಿ ನಿಮಗೆ ಇದು ಸಮ ಬರೋಂಗಿದ್ರೆ ಸಮಕ್ಕೆ ಇದು ಮಾಡ್ಕೊಬಿಡಿ. ಬ್ಲೌಸ್ ಪೀಸ್ ಏನಿದೆ ಲೈನಿಂಗ್ದು ಬ್ಲೌಸ್ ಪೀಸ್ ನನಗೆ ಸಮ ಬರ್ತಿದೆ, ಇಲ್ಲಿ ಸಮ ಬರ್ತಿದೆ, ಇಲ್ಲಿಂದ ನೋಡಿ ಇಲ್ಲಿ ಸಮ ಬರ್ತಿದೆ. ಇಲ್ಲಿ ನಾವು ಜಾಯಿಂಟ್ ಕೊಡಬೇಕಾಗತ್ತೆ, ಟಾಪ್ ಸೈಡಲ್ಲಿ ಎರಡೂ ಕಡೆಗೂ ಜಾಯಿಂಟ್ ಕೊಡಬೇಕಾಗತ್ತೆ. ಈ ಬ್ಲೌಸ್ ಪೀಸ್ಗೂ ಅಷ್ಟೇ ನೋಡಿ ಈ ಥರ ಹಾಕ್ಕೊಂಡಾಗ ಬ್ಲೌಸ್ ಪೀಸು ಸೀದಾ ಹಾಕ್ಕೋಬೇಕು, ಇದನ್ನೂ ಸೀದಾ ಬರಂಗೆ ಹಾಕೋಬೇಕು. ಜಾಯಿಂಟ್ ಏನು ಕೊಟ್ಟಿದ್ದೀವಿ ಅದು ಟಾಪ್ ಸೈಡ್ಗೆ ಬರೋ ಥರ ಹಾಕ್ಕೋಬೇಕು. ಎರಡು ಸ್ಲೀವ್ಗೂ ಅಷ್ಟೇ, ಎರಡು ನೋಡಿ ಈ ಸ್ಲೀವ್ಗೂ ಅಷ್ಟೇ. ಬಾಟಮಲ್ಲಿ ನಾವೇನು ಜಾಯಿಂಟ್ ಕೊಡೋಂಗಿಲ್ಲ, ಇಲ್ಲಿ ಮಾತ್ರ ಕೊಡಬೇಕು. ನಾನು ಹೆಂಗೆ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಇದು ಸೀದಾ ಇದೆ ಈ ಬಟ್ಟೆನ, ಇದು ಸೀದಾ ಇದು ಸೀದಾ, ಇದು ಉಲ್ಟಾ ಇದು ಉಲ್ಟಾ, ಈ ಥರ ಸ್ಟಿಚಿಂಗ್ ಹಾಕ್ಕೊಂಡು ನಾವೇನು ಎಕ್ಸ್ಟ್ರಾ ಬಿಟ್ಟಿದ್ದೀವಿ ನೋಡಿ 1/2 ಇಂಚ್ ಮಾರ್ಜಿನು ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ ಸ್ಟ್ರೈಟ್ ಒಂದು ಲೈನ್ಗೆ. ಹಾಕೋಬಿಟ್ಟು ನೋಡಿ ಈ ಥರ ಟರ್ನ್ ಮಾಡ್ಕೊಂಡು ಲೈನಿಂಗ್ ಮೇಲೆ ಒಂದು ಸ್ಟಿಚಿಂಗ್ ಬರಬೇಕು ಕಿನಾರಿ. ಈ ಥರ ಸ್ಟಿಚಿಂಗ್ ಹಾಕೋಬಿಟ್ಟು ಇವಾಗ ಇದಕ್ಕೆ ನಾವು ಅಟ್ಯಾಚ್ ಮಾಡಬೇಕು ಅಂತ ಅಂದರೆ ನೋಡಿ ಇವಾಗ ಇಲ್ಲಿ ಸೀರೆ ಬಟ್ಟೆ ಇದೆ, ಅದು ಎಕ್ಸ್ಟ್ರಾ ಬಂದಿದೆಯಲ್ಲ, ಒಂದು ಸ್ವಲ್ಪ ಆಂಟಿ ಹೇಳಿದ್ದಾರೆ, ಅವ್ರದ್ದು ಹೇಳಿದೆ ನಾನು ಬ್ಲೌಸ್ ಆಗಲ್ಲ ಅಂತ. ಪರವಾಗಿಲ್ಲಪ್ಪ ನೀನು ಜಾಯಿಂಟ್ ಕೊಟ್ಬಿಟ್ಟೆ ಸ್ಟಿಚ್ ಮಾಡು ಅಂತ ಹೇಳಿದ್ದಾರೆ. ನೋಡಿ ಈ ಥರ ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡ್ಕೊಂಡು ಇಷ್ಟಾಗ್ಲದ ಬಟ್ಟೆಗೆ ನಾವು ಒಂದು ಕಟ್ ಮಾಡ್ಕೊಳ್ಳೋಣ. ಈ ಬಟ್ಟೆನ ಸೀದಾ ಹಾಕ್ಕೋಬೇಕು, ಈ ಥರ ಇದು ಸೀದಾ ಬರಬೇಕು, ಇದು ಸೀದಾ ಇರಬೇಕು. ನೋಡಿ ಇಲ್ಲಿ ಬಾಟಮಿಂದ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಇಲ್ಲಿ ಒಂದು 1/2 ಇಂಚ್ ಮಾರ್ಜಿನಲ್ಲಿ ಒಂದು ಸ್ಟಿಚಿಂಗ್ ಹಾಕೋಣ ಫ್ರೆಂಡ್ಸ್. ಈ ಥರ ನೀವು ಹೊಸದಾಗಿ ಯಾರೇ ಕಲರ್ ಆಗಿದ್ರು ಹಾಕ್ತಾ ಇದ್ರೆ ಈ ಥರ ನೀವು ಕಟ್ ಮಾಡ್ಕೊಳ್ಳಿ. ನೀವು ಬ್ಲೌಸ್ಗೆ ಒಂದು ಸ್ವಲ್ಪವೇ ಚೆನ್ನಾಗಿ ಕಾಣಿಸೋದಿರೋದಿಲ್ಲ, ಚೆನ್ನಾಗಿ ಬರುತ್ತೆ, ಆಗುತ್ತೆ. ನೀವು ಏನು ಹೇಳಿ ಸುಮ್ಮನೆ ಹಂಗೆ ಜಾಯಿಂಟ್ ಕೊಡೋಕ್ಕೆ ಹೋದರೆ ಲೈನಿಂಗು ಅದೆಲ್ಲ ನೋಡಿ ಇದು ಈ ಥರ ಬಂತು. ಇವಾಗ ಈ ಸೈಡ್ಗೂ ಅಷ್ಟೇ ಸೀದಾ ಹಾಕ್ಕೋಬೇಕು. ಈ ಬಟ್ಟೆನ ಯಾವುದು ಬ್ಲೌಸ್ ಪೀಸ್ದು ಬಟ್ಟೆನ ಸೀದಾ ಹಾಕ್ಕೊಬಿಟ್ಟು ಇದೇನಿದೆ ಇದನ್ನು ಅಷ್ಟೇ ಹಿಂಗೆ 1/2 ಇಂಚು ಹಿಡ್ಕೊಂಡು ಬನ್ನಿ. ಮಾರ್ಜಿನಲ್ಲಿ ಪಿಂಚ್ಕೊಬಿಡುತ್ತಲ್ವ, ಅದಕ್ಕೆ 1/2 ಇಂಚ್ ಹಿಡಿಲೇಬೇಕಾಗತ್ತೆ. ಇದು ತುಂಬ ಬರುತ್ತೆ, ನೀಟಾಗಿ ಬರುತ್ತೆ ಫ್ರೆಂಡ್ಸ್, ಆಯಿತಾ? ನಾವು ಲೈನಿಂಗು ಜಾಯಿಂಟ್ ಹಾಕ್ಕೊಂಡು ಬ್ಲೌಸ್ ಪೀಸ್ಗೂ ಜಾಯಿಂಟ್ ಹಾಕ್ಕೊಂಡು ಅವಾಗ ಅದು ಬಿಡಬೇಕಾದ್ರೆ ಕಸ್ಟಮರ್ಗೆ ಏನಾದರೂ ಬ್ಲೌಸ್ನ ವೇರ್ ಮಾಡಿದಾಗ ನೋಡಿ ಈ ಥರ ಬರುತ್ತೆ. ಈ ಥರ ಬಂತಲ್ವ, ಇಲ್ಲೊಂದು ರೆಡಿ ಸ್ಟಿಚ್ ಹಾಕ್ಕೊಬಿಡೋಣ ಬ್ಲೌಸ್ಗೆ. ಬ್ಲೌಸ್ ರೆಡಿ ಆದಮೇಲೆ ನಾವು ಇಲ್ಲಿ ಬಿಚ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಲಾಂಗ್ ಸ್ಟಿಚ್ ಇಕ್ಕೋಬಿಟ್ಟು, ಏಕೆಂದರೆ ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಇದು ಗ್ರಿಪ್ಪಾಗಿ ಕುತ್ಕೋಬೇಕು, ಇಲ್ಲಾಂದರೆ ಲೂಸ್ ಬಂದ್ಬಿಡುತ್ತೆ. ಅದರಿಂದ ನೋಡಿ ಇಲ್ಲಿಗೊಂದು ರೆಡಿ ಸ್ಟಿಚ್ ಹಾಕೋಣ. ಬ್ಲೌಸ್ ರೆಡಿ ಆದಮೇಲೆ ನಾವು ಬಿಚ್ಕೊಳ್ಳೋಣ. ಇವಾಗ ಏನಿದೆ ಲೈನಿಂಗ್ನ ನಾವು ಅಟ್ಯಾಚ್ ಮಾಡೋಣ. ನೋಡಿ ಲೈನಿಂಗ್ ಅಟ್ಯಾಚ್ ಮಾಡೋದಕ್ಕೆ ಬ್ಲೌಸ್ ಪೀಸ್ ಇದೆ, ಆಯಿತಾ? ಈ ಕಡೆನೂ ಜಾಯಿಂಟ್ ಬಂದಿದೆ. ಹೇಳಿದ್ದೆ ನಾನು ಫಸ್ಟೇ ಹೇಳಿದ್ದೆ, ಬ್ಲೌಸ್ ಪೀಸ್ ನಿಮ್ಗೆ ಆಗಲ್ಲ ಆಂಟಿ, ಈ ಸಣ್ಣ ಇರೋರ್ಗೆ ಅಷ್ಟೇ ಆಗೋದು, ಜಾಯಿಂಟ್ ಕೊಡಬೇಕಾಗತ್ತೆ ಅಂತ. ಅವ್ರು ಹೋಗ್ಬಿಟ್ಟು 2 ಟೈಮ್ಸ್ ಚೇಂಜ್ ಮಾಡಿದ್ರು, ಆದರೂ ಬ್ಲೌಸ್ ಪೀಸ್ ಅವ್ರಿಗೆ 1 ಮೀಟರ್ ಬಟ್ಟೆ ಬರಲಿಲ್ಲ. ಅದರಿಂದ ಪರವಾಗಿಲ್ಲ, ಎಷ್ಟು ಸಲ ಹೋಗೋದು, ನೀನು ಜಾಯಿಂಟ್ ಕೊಟ್ಬಿಟ್ಟು ಹೋಗಿಯಪ್ಪ, ಸೀರೆ ಬಟ್ಟೆ ಕಟ್ ಮಾಡ್ಬೋದು ಸ್ವಲ್ಪ ಅಂತ ಅಂದರು. ಇಲ್ಲಾಂದರೆ ಬ್ಲೌಸ್ ಪೀಸ್ಗೆ ಜಾಯಿಂಟ್ ಕೊಡೋಕ್ಕೆ ಮಾತ್ರ ಬಟ್ಟೆ ಸಾಕಾಗಿಲ್ಲ.
ಸ್ಯಾರಿ ಈ ಕಲರ್ ಇದೆ, ಅದರಿಂದ ಅದನ್ನೇ ಸ್ವಲ್ಪ ಕಟ್ ಮಾಡ್ಕೊಂಡು ಈ ಥರ ಸ್ಟಿಚಿಂಗ್ ಮಾಡ್ಕೊಂಡು ಆಯಿತಾ ಫ್ರೆಂಡ್ಸ್. ನೋಡಿ ನಾವು ಸ್ಲೀವ್ಗೆ ಜೈಂಟ್ ಹಾಕಿದ್ದೀವಲ್ಲ, ಅದೇನಾದರೂ ಕಾಣ್ತಿದ್ಯಾ ಅಂತ ಅಂದ್ಬಿಟ್ಟು ಇದನ್ನು ಟ್ರಿಮ್ ಮಾಡ್ಕೊಬಿಡೋಣ. ಈ ಥರ ಎಕ್ಸ್ಟ್ರಾ ಏನಿದೆ ಅದನ್ನು ಟ್ರಿಮ್ ಮಾಡ್ಕೊಳೋಣ. ನಾನು ಹೇಳಿರೋ ಮೆಥಡಲ್ಲ ನೀವು ಸ್ಲೀವ್ನ ಕಟ್ ಮಾಡಿ, ನಿಮ್ಗೆ ಏನಾದರೂ ಬಟ್ಟೆ ಚಿಕ್ಕದು ಬಂದಿದ್ರು, ಯಾಕೆಂದರೆ ಎಲ್ಲ ಬ್ಲೌಸ್ ಪೀಸು ದೊಡ್ಡದೇ ಇರೋದಿಲ್ಲ, ಚಿಕ್ಕದು ಬಂದಿದ್ರು ನೀವು ಹೊಸ್ದಾಗಿ ಯಾರು ಟೈಲರ್ ಆಗ್ತಾ ಇದ್ದೀರಾ ನೀವು ಅದನ್ನು ಈ ಥರ ಸ್ಟಿಚ್ ಮಾಡಿ ನೀವು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ಫೈನಲಿ ಎಲ್ಲ ರೆಡಿ ಆಯಿತು ನೋಡಿ. ಇಲ್ಲಿ ಜೈಂಟ್ ಕೊಟ್ಟಿದ್ದೀನಿ. ಇವಾಗ ಕಸ್ಟಮರ್ಗೆ ಇಲ್ಲಿ ನಮ್ಗೆ ಯಾವುದೇ ರೀತಿ ಬಟ್ಟೆ ಕಾಣಲ್ಲ. ನಮ್ಗೆ ಅವ್ರಿಗೆ ಏನೋ ಬ್ಲೌಸು ಟೈಟ್ ಆದ್ರೂ ಅವ್ರು ಆರಾಮಾಗಿ ಸಿಂಗಲ್ ಸ್ಟಿಚ್ ಇರುತ್ತೆ ನಮ್ಮದು, ಬಿಚ್ಕೋಬೋದು. ಈ ಜೈಂಟು ಬರೀ ಇದರಲ್ಲಿ ಬಂದಿದೆ. ಮತ್ತು ನಾವು ಸ್ಲೀವ್ಗೆ ಇಲ್ಲಿ ಜೈಂಟ್ ಕೊಟ್ಟಿರೋದ್ರಿಂದ ಈ ಬಟ್ಟೆನೂ ಅಷ್ಟೇ ಟಾಪ್ ಸೈಡಲ್ಲಿ ನಮಗೆ ಕಾಣೋದಿಲ್ಲ. ನೋಡಿ 2 ಸ್ಲೀವು ರೆಡಿಯಾಗಿದೆ, 2 ಸ್ಲೀವು ರೆಡಿಯಾಗಿದೆ. ಸರಿನಾ? ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ. ನೀವು ಯಾರು ಹೊಸಬ್ರು ಟೈಲರಿಂಗ್ ಆಗ್ತಾ ಇದ್ದೀರಾ ನೀವು ಈ ಥರ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.